ಚುನಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ಗೆ ಇದೀಗ ಕ್ರಾಸ್ ವೋಟಿಂಗ್ನ ಭಯ ಶುರುವಾಗ್ಬಿಟ್ಟಿದೆ. ಕಾಂಗ್ರೆಸ್ ಭಯವನ್ನೇ ಲಾಭ ಮಾಡ್ಕೊಳ್ಳೋಕೆ ಮೈತ್ರಿ ಪಕ್ಷಗಳು ಅಂದ್ರೆ ಬಿಜೆಪಿ ಹಾಗೆ ಜೆಡಿಎಸ್ ದೋಸ್ತಿ ನಾಯಕರು ರಹಸ್ಯ ರಣತಂತ್ರವನ್ನ ಹೆಣಿತಾ ಇದ್ದಾರಂತೆ. ಕಾಂಗ್ರೆಸ್ ಬಿಟ್ಟು ಶಾಸಕರು ದೋಸ್ತಿ ಕೈ ಹಿಡಿತಾರಾ ಅನ್ನೋ ಅನುಮಾನ ಕೂಡ ಇದೆ. ಕಾಂಗ್ರೆಸ್ ವಲಯದಲ್ಲೇನೆ ಕೆಲ ಶಾಸಕರುಗಳಿಗೆ ಅಸಮಾಧಾನ ಇದೆ. ಅನುದಾನ ಹಂಚಿಕೆ ಆಗ್ತಾ ಇಲ್ಲ, ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳ ಅನೌನ್ಸ್ಮೆಂಟ್ ಆಗ್ತಾ ಇಲ್ಲ, ಹಿರಿಯರಿದ್ದೀವಿ, ಅನುಭವಸ್ಥರಿದ್ದೀವಿ, ಆದರೂ ಕೂಡ ಸಚಿವ ಸ್ಥಾನ ಸಿಗಲಿಲ್ಲ. ಈ ರೀತಿ ಅಸಮಾಧಾನದಿಂದ ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವ ಕಾಂಗ್ರೆಸ್ನ ಶಾಸಕರನ್ನ ಹಿಡಿದು ಅವರಿಂದ ಕ್ರಾಸ್ ವೋಟಿಂಗ್ ಮಾಡಿಸುವ ಪ್ಲಾನಿಂಗ್ ನಡೀತಾ ಇದೆ ಅನ್ನೋ ಸುಳಿವು ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಇದೇ ಕಾಂಗ್ರೆಸ್ನ ಕ್ರಾಸ್ ವೋಟಿಂಗ್ ಭಯದಿಂದ ಅಲರ್ಟ್ ಆಗಿದೆ ಕಾಂಗ್ರೆಸ್ ಕೂಡ. ಚುನಾವಣೆ ಅಂತ ಬಂದ ತಕ್ಷಣ ಅದು ರಾಜ್ಯಸಭೆ ಆದರೂ ಸರಿ, ವಿಧಾನಸಭೆ ಆದರೂ ಸರಿ, ಲೋಕಸಭೆ ಆದರೂ ಕೂಡ ನಂಬರ್ಗಳು ಬಹಳ ಮುಖ್ಯ ಆಗುತ್ತೆ. ನಂಬರ್ಗಳ ಆಧಾರದ ಮೇಲೆ ಗೆಲುವು ಹಾಗೆ ಸೋಲು ನಿಶ್ಚಯ ಆಗೋದ್ರಿಂದ ಅದರಲ್ಲೂ ರಾಜ್ಯಸಭಾ ಚುನಾವಣೆ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷದ ಶಾಸಕ ಬಲ ಎಷ್ಟಿದೆ ಅನ್ನೋದು ಬಹಳ ಮುಖ್ಯವಾಗುತ್ತೆ ಗೆಲುವಿನ ಲೆಕ್ಕಾಚಾರದಲ್ಲಿ. ಹಾಗಾದ್ರೆ ಸದ್ಯಕ್ಕಿರುವ ಗೆಲುವಿನ ಲೆಕ್ಕಾಚಾರಗಳೇನು ಆ ನಂಬರ್ಗಳ ಮೂಲಕ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ನ ಬಳಿಯಲ್ಲಿ ನಮಗೆ ಗೊತ್ತಿರೋ ಹಾಗೆ 135 ಶಾಸಕರು ಪ್ಲಸ್ 3 ಬೆಂಬಲ ಕೊಟ್ಟಿರೋದ್ರಿಂದ 138 ಶಾಸಕರ ಬಲ ಇದೆ. ಬಿಜೆಪಿಯಲ್ಲಿರೋದು 66 ಮಂದಿ ಶಾಸಕರು, ಜೆಡಿಎಸ್ನಲ್ಲಿ 19 ಮಂದಿ ಶಾಸಕರು. ಒಂದು ರಾಜ್ಯಸಭಾ ಸ್ಥಾನವನ್ನ ಗೆಲ್ಲಬೇಕು ಅಂದ್ರೆ ಆ ಅಭ್ಯರ್ಥಿಗೆ 45 ಮತ ಅವ್ರಿಗೆ ಬೀಳಬೇಕು. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಈ ಲೆಕ್ಕಾಚಾರಗಳು. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ರಾಜ್ಯಸಭಾ ಸ್ಥಾನಕ್ಕೆ 45 ಮತಗಳು ಬೀಳಬೇಕಾಗತ್ತೆ. ಹಾಗೆ ಲೆಕ್ಕಾಚಾರ ಹಾಕಿ ನೋಡಿದಾಗ 135 ಕಾಂಗ್ರೆಸ್ನ ಶಾಸಕರಿಂದ 3 ಸ್ಥಾನವನ್ನ ಗೆಲ್ಲಿಸೋದು ಬಹಳ ಸುಲಭ. ಹೆಚ್ಚುವರಿಯಾಗಿ 3 ಪಕ್ಷೇತರ ಶಾಸಕರು ಕೂಡ ಇರೋದ್ರಿಂದ 138 ಆಗುತ್ತೆ ಶಾಸಕರ ಬಲ ಕಾಂಗ್ರೆಸ್ಗೆ. ಹೀಗಾಗಿ 3 ಸ್ಥಾನಗಳನ್ನು ಅನಾಯಾಸವಾಗಿ ಗೆಲ್ಲಬಹುದು. ಆದರೆ ಆತಂಕ ಯಾಕೆ? ಬಿಜೆಪಿ ಬಳಿಯಲ್ಲಿ 66 ಪ್ಲಸ್ ಜೆಡಿಎಸ್ ಬಳಿಯಲ್ಲಿ 19, ಅಲ್ಲಿ 85 ಮತಗಳಿದೆ. 3 ಪಕ್ಷೇತರ ಹಾಗೆ 4 ಮಂದಿ ಶಾಸಕರು ಇನ್ ಕೇಸ್ ಏನಾದರೂ ಅಂದರೆ ಕಾಂಗ್ರೆಸ್ನ ಶಾಸಕರಿನ್ನೇನಾದರೂ ಕ್ರಾಸ್ ವೋಟಿಂಗ್ ಮಾಡಿದ್ರೆ ಬಿಜೆಪಿ 2ನೇ ಅಭ್ಯರ್ಥಿ ಕೂಡ ಗೆಲ್ಲಿಸ್ಕೊಂಡು ಬರಬಹುದು. 45 ಅಭ್ಯರ್ಥಿಗಳ ಅಥವಾ ಶಾಸಕರ ವೋಟ್ ಮೂಲಕ ಬಿಜೆಪಿಯಿಂದ ಒಬ್ಬ ರಾಜ್ಯಸಭಾ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬಹುದು. ಆದರೆ 2ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಒಂದಷ್ಟು ವೋಟಿಂಗ್ನ ಕೊರತೆ ಬೀಳುತ್ತೆ. ಆ ಕೊರತೆಯನ್ನ 3 ಪಕ್ಷೇತರರ ಬೆಂಬಲ ಹಾಗೆ ಕಾಂಗ್ರೆಸ್ನಿಂದ 4 ಶಾಸಕರ ಬೆಂಬಲ ಪಡೆದುಬಿಟ್ರೆ ಬಿಜೆಪಿಯ 2ನೇ ಅಭ್ಯರ್ಥಿಯ ಗೆಲುವು ಕೂಡ ಸುಲಭ ಆಗುತ್ತೆ. ಈಗ ಕಾಂಗ್ರೆಸ್ 2ನೇ ಸ್ಥಾನಕ್ಕೇನೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. 3 ಗೆಲ್ಲಿಸೋದು ಅಂದ್ರೆ 3 ಸದಸ್ಯರನ್ನ ಗೆಲ್ಲಿಸಿ ರಾಜ್ಯಸಭೆಗೆ ಆಯ್ಕೆ ಮಾಡುವಷ್ಟು ಸಂಖ್ಯಾಬಲ ಇದ್ರೂ ಕೂಡ ಕ್ರಾಸ್ ವೋಟಿಂಗ್ ನಡೆದು ಬಿಟ್ರೆ ಬಿಜೆಪಿ ಹಾಗೆ ಜೆಡಿಎಸ್ನ ಲೆಕ್ಕಾಚಾರಗಳು ವರ್ಕೌಟ್ ಆಗಿಬಿಟ್ರೆ ಆಗ ಕಾಂಗ್ರೆಸ್ ಶಾಸಕರ ಬಲ ಇದ್ರೂ ಕೂಡ ಸಂಖ್ಯಾಬಲ ಇದ್ರೂ ಕೂಡ ಇಬ್ಬರು ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡಲಿಕ್ಕೆ ಸೀಮಿತವಾಗಬೇಕಾಗತ್ತೆ ಅನ್ನೋ ಆತಂಕ ಇದೆ. ಇದು ಒಂದ್ ಕಡೆ ಆದ್ರೆ